ಎಷ್ಟೋ ಮಂದಿ ಇದಕ್ಕೆ ಅಭಿಯಾನನೂ ಕೂಡ ಮಾಡಿದರು. ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆದಂಥ ವಿಷಯ. ಶಿರಸಿ ಬಸ್ ಸ್ಟ್ಯಾಂಡ್ ಯಾವಾಗ ರೆಡಿ ಆಗುತ್ತೆ, ಶಿರಸಿ ಹಳೆ ಬಸ್ ಸ್ಟ್ಯಾಂಡ್ ಜನರಿಗೆ ಯಾವಾಗ ಲಭ್ಯ ಆಗುತ್ತೆ ಅಂತ. ಅಂದಿಗೂ ಇಂದಿಗೂ ಮತ್ತು ಎಂದೆಂದಿಗೂ ಬದಲಾಗದೇ ಇದ್ದಂಥ ಜಾಗ ಅಂದ್ರೆ ನೋಡಿ, ಒಂದು BSNL ಆಫೀಸು. ಹಲೋ ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ಬಹುದಿನದ ಕನಸು ಇನ್ನೇನು ನನಸಾಗ್ತಾ ಇದೆ ನೋಡಿ. ನಾವಿವತ್ತು ಶಿರಸಿಲಿದ್ದೀವಿ ನೋಡಿ. ತುಂಬ ದಿವಸದಿಂದ ಪೆಂಡಿಂಗ್ ಇದ್ದಂತಹ ಕೆಲಸ ಫೈನಲಿ ಇನ್ನೇನು ಉದ್ಘಾಟನೆಗೆ ಕೆಲವೇ ದಿವಸಗಳಿದೆ ಅಂತ ಅನಿಸುತ್ತೆ. ಆ ಲೆವೆಲ್ಗೆ ಬಂದು ನಿಂತಿದೆ ನೋಡಿ. ಎಷ್ಟು ವಿಶಾಲವಾದಂತಹ ಬಸ್ ಸ್ಟ್ಯಾಂಡ್ ಇದು. ಈ ಓಲ್ಡ್ ಬಸ್ ಸ್ಟ್ಯಾಂಡನ್ನು ನಾವು ಮೊದಲು ನೋಡಿದ್ವಲ್ಲ, ಅವಾಗ ನೋಡಿದ್ರೆ ಮತ್ತು ಇವಾಗ ನೋಡಿದ್ರೆ ಇಲ್ಲಿರುವಂಥ ಸೈಜಲ್ಲಿ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಯಾಕಂದರೆ ಮೊದಲು ಕೂಡ ಆಲ್ಮೋಸ್ಟು ಸೇಮ್ ಒಂದು ಜಾಗದಲ್ಲೇ ಇದನ್ನು ಯೂಸ್ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಲ್ಲಿ ಸೇಮ್ ಇದೇ ಜಾಗದಲ್ಲೇ ಬಸ್ಸುಗಳು ನಿಲ್ತಾಯಿತ್ತು. ಹಳ್ಳಿಗಳಿಗೆ ಹೋಗುವಂಥ ಬಸ್ಸುಗಳು ಅಂದರೆ ಕೆಲವೊಂದು ಹಳ್ಳಿಗಳಿಗೆ ಆ ಜಾಗದಲ್ಲಿ ನಿಲ್ಲಿಸುವಂಥ ಒಂದು ಪದ್ಧತಿ ಇತ್ತು. ಹಾಗೆಯೇ ಅಲ್ಲೂ ಕೂಡ ಕೆಲವೊಂದು ಹಳ್ಳಿಗಳ ಬಸ್ಸು ಮತ್ತು ಹುಬ್ಬಳ್ಳಿ ಮತ್ತು ಇಂಟರ್ಸಿಟಿ ಹೋಗುವಂಥ ಬಸ್ಸುಗಳು. ಇಲ್ಲೂ ಕೂಡ ಸ್ವಲ್ಪ ಹಿಂದುಗಡೆ ತೆಗೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ ಜಾಗನ. ಆದರೆ ಅಷ್ಟೊಂದು ಸಿಕ್ಕಾಪಟ್ಟೆ ಹಿಂದುಗಡೆ ಹೋಗಿಲ್ಲ. ಇಲ್ಲಿಗೆ ಆಲ್ಮೋಸ್ಟ್ ಎಂಡ್ ಆಗ್ತಾಯಿತ್ತು. ಈಗ ಒಂದು 20-25 ಫೀಟ್ ಹಿಂದ್ಗಡೆ ಹೋಗಿದೆ ಅಂತ ಅನ್ಕೋತೀನಿ ನಾನು. ನೋಡಿ, ಇಲ್ಲಿಗೆ ಬಂದು ಪ್ಲ್ಯಾಟ್ಫಾರ್ಮ್ ಬರುತ್ತೆ. ಅಂದಿಗೂ ಇಂದಿಗೂ ಮತ್ತು ಎಂದೆಂದಿಗೂ ಬದಲಾಗದೇ ಇದ್ದಂಥ ಜಾಗ ಅಂದ್ರೆ ನೋಡಿ, ಒಂದು BSNL ಆಫೀಸು. ಇಲ್ಲೊಂದು ಪಾಳು ಬಿದ್ದಿರೋ ಮನೆ. ಇದು ಹಳೆ ಬಸ್ ಸ್ಟ್ಯಾಂಡ್ ಮೊದಲು ಒಂದು 10 ವರ್ಷ ಹಿಂದೂ ಕೂಡ ಹೀಗೆ ಇತ್ತು. ಈಗಲೂ ಕೂಡ ಹಾಗೆ ಇದೆ, ಯಾರೂ ಕೂಡ ಇರಲ್ಲ ಅಲ್ಲಿ. ಬಟ್ ಮನೆ ಮಾತ್ರ ಹಾಗೇ ತಲೆ ಎತ್ತು ನಿಂತ್ಕೊಂಡಿದೆ ನೋಡಿ. ಹಾಗೆಯೇ ಇದೊಂದು ಆದಂತಹ ಒಂದು ತೆಂಗಿನ ಮರ. ಸುಮಾರು ಒಂದು 75-100 ವರ್ಷ ಆಗಿರ್ಬೋದೇನೋ ಈ ತೆಂಗಿನ ಮರಕ್ಕೆ. ಈ ಒಂದು ಹಳೆ ಬಸ್ ಸ್ಟ್ಯಾಂಡಿಗೆ ಬಂದರೆ ತುಂಬ ಮಂದಿಗೆ ನೋಟಿಸ್ ಮಾಡೋಕ್ಕೆ ಇರುವಂಥ ಈಸಿ ಆಗಿರುವಂಥ ಒಂದು ಜಾಗ ಅಂದರೆ ಈ ಒಂದು ಕಾರ್ನರು. ಯಾಕಂದರೆ ಆ ತೆಂಗಿನ ಮರ, ಈ ಹಾಳು ಬಿದ್ದಿರುವಂಥ ಒಂದು ಮನೆ. ಇಲ್ಲಿ ಮೊದಲು ಟಾಯ್ಲೆಟ್ ಎಲ್ಲ ಇತ್ತು ಆ ಎಂಡಲ್ಲಿ. ಸೊ ಇವಾಗ ಅದು ಬದಲಾಗಿದೆ ನೋಡಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ ಶಿವಾಜಿ ಚೌಕ ಈ ಕಡೆ ಬರುತ್ತೆ. ಇದು ಟೆಂಪೋ ಸ್ಟ್ಯಾಂಡ್ ಆಗಿತ್ತು ಮೊದಲು. ಸೊ ಐಡಿಯಲಿ ಹೇಳಬೇಕಂದ್ರೆ ಮೊದಲಿದ್ದಷ್ಟೇ ಜಾಗದಲ್ಲಿ ಬಸ್ಸುಗಳು ನಿಲ್ಲುತ್ತೆ. ಆದರೆ ನಮಗೆ ಸಿಗ್ತಾ ಇರುವಂಥ ಎಕ್ಸ್ಟ್ರಾ ಫೆಸಿಲಿಟಿ ಅಂದರೆ, ಒಂದು ಮಳೆ ಬಂದಾಗ ಮೇಲ್ಗಡೆ ರೂಫ್ ಇರೋದ್ರಿಂದ ಆರಾಮಾಗಿ ಒಳಗಡೆ ಕೂತ್ಕೋಬೋದು ನೋಡಿ. ಇಲ್ಲಿ ಎಕ್ಸ್ಟೆಂಡ್ ಆಗಿರುವಂಥ ಕೂತ್ಕೊಳ್ಳುವಂಥ ಜಾಗ. ಹಾಗೆಯೇ ಇಲ್ಲಿರುವಂತಹ ನೆಲ ನೋಡಿ, ಇಲ್ಲೆಲ್ಲ ಫುಲ್ಲು ಹಳ್ಳ ಥರ ಇತ್ತು ಮೊದಲು. ಎಲ್ಲೇ ಬಸ್ ಬಂದರೂ ಕೂಡ ನಾವು 1 ಕಿಲೋಮೀಟ್ರ್ ಆಚೆ ಹೋಗಿ ನಿಂತ್ಕೋಬೇಕಿತ್ತು. ಅಷ್ಟು ದೂರದವರೆಗೆ ನೀರು ನಮಗೆ ಸಿಡಿಯುವಂಥದ್ದು, ಅಥವಾ ಕಾಲುಗಳೆಲ್ಲ ರಾಡಿ ಆಗ್ತಾಯಿತ್ತು. ಕಾಲೇಜ್ಗಳಿಗೆ ಹೋಗುವಂಥ ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗುವಂಥವ್ರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಫುಲ್ ರೆಡಿ ಹಾಕ್ಕೊಂಡು ಬರ್ತಾಯಿದ್ರು. ಆಮೇಲೆ ಬಟ್ಟೆ ಮತ್ತು ಕೈಕಾಲು ಪ್ಯಾಂಟು ಎಲ್ಲ ರೆಡಿ ಮಾಡ್ಕೊಂಡು ಹೋಗುವಂಥ ಒಂದು ಸನ್ನಿವೇಶ ಇತ್ತು. ಇವಾಗ ಅದು ಯಾವುದೂ ಇಲ್ಲ ನೋಡಿ. ಎಲ್ಲ ಫುಲ್ಲು ಸಿಮೆಂಟ್ನ ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ. ಇನ್ನೊಂದು ಬದಲಾವಣೆ ನಾವು ನೋಡಿದ್ದು ಅಂದರೆ, ಇಲ್ಲಿ ಎಂಟ್ರಿ ಕೊಟ್ಟು ಬಸ್ಸು ಇಲ್ಲಿ ಎಕ್ಸಿಟ್ ಆಗ್ತಾಯಿತ್ತು. ಬಟ್ ಇವಾಗ ಇಲ್ಲೆಲ್ಲೂ ಎಕ್ಸಿಟ್ನ ಒಂದು ವ್ಯವಸ್ಥೆ ಇಲ್ಲ. ಸೊ ಇಲ್ಲೆಲ್ಲ ಬಿಲ್ಡಿಂಗ್ ಬಂದಿದೆ. ಸೊ ಇಲ್ಲಿ ಮತ್ತು ಅಲ್ಲಿ ನೋಡಿ, ಅಲ್ಲಿ ಕಟ್ಟಡ ಇದ್ದರೆ ಇಲ್ಲಿ ಎಂಟ್ರೆನ್ಸು ಮತ್ತು ಇಲ್ಲಿ ಎಕ್ಸಿಟು ಅಂತ ಅನ್ಕೋತೀನಿ ನಾನು. ಹೀಗೆ ಬಂದು ಹೀಗೆ ಹೋಗ್ಬೋದೇನೋ, ಇಲ್ಲಾಂದರೆ ಹೀಗೆ ಬಂದು ಹೀಗೆ ಹೋಗುವಂಥದ್ದು. ಒಟ್ಟಲ್ಲಿ ಎಕ್ಸಿಟ್ ಮತ್ತು ಎಂಟ್ರಿ ಎರಡೂ ಕೂಡ ಒಂದೇ ಸೈಡಲ್ಲಿ, ಒಂದೇ ಭಾಗದಲ್ಲಿ ಬರುತ್ತೆ. ಮತ್ತು ಇಲ್ಲೆಲ್ಲ ಕೂಡ ಬಸ್ಸುಗಳು ನಿಲ್ಲುವಂಥ ಜಾಗ. ಇನ್ನು ಟಾಯ್ಲೆಟ್ಟು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅದು ಇನ್ನೂ ಆಗಬೇಕಾಗಿರುವಂಥದ್ದು. ಇನ್ನು ಇಂಟೀರಿಯರ್ ಅಥವಾ ಒಳಾಂಗಣ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಸ್ಟಾಫ್ಗಳಿಗೆ ಅಥವಾ ಟಿಕೆಟ್ ಕೌಂಟ್ರು ಇಲ್ಲಿ ಬರುತ್ತೆ. ಹಾಗೆಯೇ ಇಲ್ಲಿ ನೋಡಿ, ವಿಶೇಷ ಅಂದರೆ ಇಲ್ಲಿಂದ ಮೇಲ್ಗಡೆ ಹೋಗಿ ಗ್ಯಾಲರಿ ವ್ಯೂಸನ್ನು ಕೂಡ ನಾವು ನೋಡ್ಬೋದು ಇಲ್ಲಿ. ಸೊ ಮೇಲ್ಗಡೆ ಏನಿರುತ್ತೆ ಅನ್ನೋದನ್ನು ನಾನಿನ್ನೂ ಖಚಿತಪಡಿಸ್ಕೊಂಡಿಲ್ಲ. ಬಟ್ ಇಲ್ಲಿ ರೂಮ್ಗಳ ವ್ಯವಸ್ಥೆ ಇದೆ, ಅದು ಮಾತ್ರ ಪಕ್ಕ. ಯಾಕೆಂದರೆ 1, 2, 3 ಅಂತ ರೂಮ್ಗಳನ್ನು ಹಾಕಿದ್ದಾರೆ. ಇದು ಪಬ್ಲಿಕ್ಕಿಗೆ ಅವೈಲೇಬಲ್ ಇರುವಂಥದ್ದು ಅಥವಾ ಸ್ಟಾಫ್ಗೋ ಅಂತ ನನಗಿನ್ನೂ ಗ್ಯಾರಂಟಿ ಇಲ್ಲ. ಆದರೆ ತುಂಬ ನೀಟಾಗಿ ಮಾಡಿದ್ದಾರೆ. ಕೆಳಗಡೆ ಏನು ಕೂತ್ಕೊಳ್ಳೋ ವ್ಯವಸ್ಥೆ ಇದೆ ಅಷ್ಟೇ ಉದ್ದವಾಗಿ ಮೇಲ್ಗಡೆ ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಈ ಬಸ್ ಸ್ಟ್ಯಾಂಡು ಬಳಸೋಕ್ಕೆ ಸ್ಟಾರ್ಟ್ ಆದರೆ ಡೆಫಿನೆಟ್ಲಿ ಇಲ್ಲೆಲ್ಲ ಪ್ಯಾಕ್ ಆಗುತ್ತೆ. ಯಾಕಂದರೆ ಮೊದಲಿದ್ದಷ್ಟೇ ಜಾಗ ಅಂತ ಹೆಚ್ಚು ಜಾಗ ಏನು ಕಾಣಿಸ್ತಿಲ್ಲ ನನಗೆ ಕೂತ್ಕೊಳ್ಳೋಕ್ಕೆ ಈ ಭಾಗದಲ್ಲಿ. ಸೊ ಡೆಫಿನೆಟ್ಲಿ ಇರುವಂಥ ಒಂದು ಪಾಪ್ಯುಲೇಷನ್ಗೆ ಇವಷ್ಟು ಬೇಕೇ ಬೇಕು. ಇನ್ನು ಇಲ್ಲಿ ಕ್ಯಾಂಟೀನ್ ಅಥವಾ ಫುಡ್ನ ವ್ಯವಸ್ಥೆ ಎಲ್ಲಿ ಮಾಡ್ತಾರೆ ಅನ್ನೋದು ನನಗಿನ್ನೂ ಖಚಿತ ಮಾಹಿತಿ ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಜಾಗವನ್ನು ಪೂರ್ತಿ ಯೂಸ್ ಮಾಡಿಕೊಂಡ್ರೆ ಶಾಪ್ಗಳನ್ನು ಇಡ್ಬೋದೇನೋ ಈ ಭಾಗದಲ್ಲಿ. ಆದರೆ
ಕ್ಯಾಂಟೀನ್ ಅಥವಾ ಫುಡ್ಡು ಮತ್ತು ನೀರಿನ ವ್ಯವಸ್ಥೆ ಮಾತ್ರ ಎಲ್ಲಿ ಬರುತ್ತೆ ಇಲ್ಲಿ ಅನ್ನೋದು ಇನ್ನೂ ಉದ್ಘಾಟನೆ ಆದಮೇಲೆ ಗೊತ್ತಾಗಬೇಕಾಗಿರುವಂಥದ್ದು. ಬಹುಶಃ ಈ ಭಾಗದಲ್ಲಿ ಟಾಯ್ಲೆಟ್ನ ವ್ಯವಸ್ಥೆ ಮಾಡ್ತಾರೇನೋ, ಯಾಕಂದರೆ ಇನ್ನೂ ಜಾಗವನ್ನು ಇಟ್ಟಿದ್ದಾರೆ ಇಲ್ಲಿ ಮಾಡಿದ್ರೆ ಒಳ್ಳೆಯದು ಆ್ಯಕ್ಚುಲಿ. ಯಾಕಂದರೆ ಅಲ್ಲೆಲ್ಲ ಕುತ್ಕೊಳ್ಳುವಂಥ ಜಾಗ, ಸೊ ಅಲ್ಲಿ ಸ್ಮೆಲ್ ಬರಬಾರ್ದು ಅಂತಂದರೆ ಈ ಭಾಗದಲ್ಲೇ ಬಹುಶಃ ಟಾಯ್ಲೆಟ್ ರೆಡಿ ಮಾಡ್ತಾರೆ. ಎಲ್ಲೂ ಕೂಡ ಕ್ವಾಲಿಟಿ ಬಗ್ಗೆ ಡೌಟ್ ಇಲ್ಲ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಗ್ರಾನೈಟನ್ನು ಯೂಸ್ ಮಾಡಿ ಕುತ್ಕೊಳ್ಳುವಂಥ ಮಂಚ, ಮತ್ತು ನೆಲಕ್ಕೂ ಕೂಡ ಒಳ್ಳೆ ಟೈಲ್ಸನ್ನು ಹಾಕಿದ್ದಾರೆ. ಇನ್ನೂ ನೋಡಿ ಎಲೆಕ್ಟ್ರಿಕಲ್ ವೈರಿಂಗ್ ಎಲ್ಲ ನಡೀತಾ ಇದೆ. ಬಹುಶಃ ಇಲ್ಲಿ ಕ್ಯಾಂಟೀನ್ ಆಗೋ ಸಾಧ್ಯತೆ ಕಾಣಿಸ್ತಾ ಇದೆ ನನಗೆ. ಸಾಧ್ಯವಾದರೆ ಇಲ್ಲೇ ಮಾಡ್ಬೋದೇನೋ ಈ ಜಾಗದಲ್ಲಿ, ಬಟ್ ಕ್ಲಾರಿಟಿ ಇಲ್ಲ ಎಲ್ಲೂ ಕೂಡ. ನಾನು ನೋಡಿ ಇಲ್ಲಿ ಅಂಡರ್ ಗ್ರೌಂಡ್ ಕೂಡ ಮಾಡಿದ್ದಾರೆ. ಈ ಭಾಗದಲ್ಲಿ ನಾರ್ಮಲಿ ಮೊದಲು ಟಾಯ್ಲೆಟ್ ಇರ್ತಾಯಿತ್ತು, ಬಟ್ ಇವಾಗ ನೋಡಿ ಅಂಡರ್ ಗ್ರೌಂಡ್ ಮಾಡಿ ಇಲ್ಲಿ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ವಾವ್, ಇದಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೋಡಿ. ಮೇಲ್ಗಡೆ ಬಸ್ ನಿಲ್ಲುವಂಥ ಜಾಗ ಆದರೆ ಕೆಳಗಡೆ ಆದಷ್ಟು ಜಾಗವನ್ನು ಅಂಡರ್ ಗ್ರೌಂಡ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಸೂಪರ್ ಆಗಿದೆ. ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಥವಾ ಎಲ್ಲಿ ಕನೆಕ್ಟಿವಿಟಿ ಕೊಡುತ್ತೆ ಇದು ಅನ್ನೋದು ಗೊತ್ತಿಲ್ಲ. ಅಲ್ಲಿಂದನೂ ಕೂಡ ಕೆಳಗಡೆ ಇಳಿಬೋದು ನೋಡಿ. ಸೀದಾ ಕೆಳಗಡೆ ಹೇಳಿದ್ರೆ ಅಂಡರ್ ಗ್ರೌಂಡ್ ಬರುತ್ತೆ. ಇದು ಶಿರಸಿ ಹಳೆ ಬಸ್ ಸ್ಟ್ಯಾಂಡ್ನ ಅಂಡರ್ ಗ್ರೌಂಡ್ ಭಾಗದಲ್ಲಿ ಇರುವಂತಹ ಸಖತ್ ಸ್ಪೇಸ್ ನೋಡಿ. ನೋಡಿ ಇಲ್ಲೂ ಕೂಡ ಒಂದು ಕಡೆಯಿಂದ ಎಂಟ್ರಿ ಕೊಟ್ಟರೆ ಈ ಅಂಡರ್ ಗ್ರೌಂಡ್ಗೆ, ಆ ಕಡೆಯಿಂದನೂ ಕೂಡ ಇನ್ನೊಂದು ಕಡೆ ಕೆಳಗಡೆ ನಡ್ಕೊಂಡು ಬರೋಂಗಿದೆ. ಸೊ ಮೂರ್ನಾಲ್ಕು ಕಡೆಯಿಂದ ನಡ್ಕೊಂಡು ಬರ್ಬೋದು ಕೆಳಗಡೆ. ಬಹುಶಃ ಇದು ಪಾರ್ಕಿಂಗಿಗೆ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಇಲ್ಲಿ ಅವರು ಮಾಡಿರುವಂಥ ರೀತಿ ನೋಡಿದ್ರೆ ಇದು ಸೀದಾ ಬಂದರೆ ಇಲ್ಲಷ್ಟು ಪಾರ್ಕಿಂಗ್ ಮಾಡ್ಬೋದೇನೋ. ಇದರಿಂದ ಬಹುಶಃ ಈ ಬಸ್ ಸ್ಟ್ಯಾಂಡ್ನ ಸುತ್ತಮುತ್ತಲಲ್ಲಿ ಇರುವಂತಹ ಪಾರ್ಕಿಂಗ್ನ ಸಮಸ್ಯೆ ಬಗೆಹರಿಬೋದೇನೋ ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ. ಎಸ್ಪೆಷಲಿ ಸ್ಕೂಟರು ಮತ್ತು ನಮ್ಮ ಬೈಕ್ಗಳೇನು ಬರುತ್ತೆ ಅದನ್ನು ಇಲ್ಲಿ ಪಾರ್ಕಿಂಗ್ ಮಾಡಿಕೊಂಡ್ರೆ ಅಕ್ಕಪಕ್ಕದವರಿಗೂ ಕೂಡ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಬಹುಶಃ ಪೇಡ್ ಪಾರ್ಕಿಂಗ್ ಇರುತ್ತೆ ಇಲ್ಲಿ ಇದ್ದರೆ, ಗೊತ್ತಿಲ್ಲ ನನಗೆ ಯಾಕೆ ಯೂಸ್ ಮಾಡ್ತಾರೆ ಇದನ್ನು ಅಂತ ಎಕ್ಸಾಕ್ಟಾಗಿ. ನೋಡಿ ಇಲ್ಲೂ ಕೂಡ ಒಳ್ಳೆ ಸ್ಟೀಲ್ ಕ್ವಾಲಿಟಿ ಪ್ರತಿಯೊಂದನ್ನು ಒಳ್ಳೆ ಯೂಸ್ ಮಾಡಿದ್ದಾರೆ. ನಾನಿವತ್ತು ಬಂದಿರುವಂಥ ಜಾಗ ಶಿರಸಿಯ ಓಲ್ಡ್ ಬಸ್ ಸ್ಟ್ಯಾಂಡ್ ಜಾಗ. ಇಲ್ಲಿ ಇವಾಗ ಬಂದರೆ ಆ ಹಳೆಯ ಒಂದು ಜಾಗ ಅಂತ ಅನಿಸೋದಿಲ್ಲ, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಅಂತೂ ಫೈನಲಿ ತುಂಬ ಜನರ ತೆರಿಗೆಯ ಒಂದು ಹಣ ಏನಿದೆ ಅಥವಾ ಟ್ಯಾಕ್ಸ್ ಅಮೌಂಟು ಒಂದು ಒಳ್ಳೆಯ ಬಸ್ ಸ್ಟ್ಯಾಂಡ್ ಆಗಿ ಬದಲಾಗ್ತಾ ಇದೆ ಅನ್ನೋದು ಬಹಳ ಖುಷಿ ವಿಷಯ. ನೋಡಿ 4-5 ವರ್ಷದಿಂದ ನಾವು ಪಕ್ಕದಲ್ಲಿ ಆಲ್ಟರ್ನೇಟಿವ್ ಜಾಗದಲ್ಲಿ ನಿಂತ್ಕೊಂಡು ಬಸ್ಸನ್ನು ಹತ್ತಾ ಇದ್ವಿ. ಇವಾಗ ಅದಕ್ಕೆ ಒಂದು ಶಾಶ್ವತ ಪರಿಹಾರ ರೆಡಿ ಆಗ್ತಾ ಇದೆ. ಎಷ್ಟೋ ಮಂದಿ ಇದಕ್ಕೆ ಅಭಿಯಾನನೂ ಕೂಡ ಮಾಡಿದರು. ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆದಂಥ ವಿಷಯ. ಶಿರಸಿ ಬಸ್ ಸ್ಟ್ಯಾಂಡ್ ಯಾವಾಗ ರೆಡಿ ಆಗುತ್ತೆ, ಶಿರಸಿ ಹಳೆ ಬಸ್ ಸ್ಟ್ಯಾಂಡ್ ಜನರಿಗೆ ಯಾವಾಗ ಲಭ್ಯ ಆಗುತ್ತೆ ಅಂತ. ಸೊ ಅಲ್ಟಿಮೇಟ್ಲಿ ಆಲ್ಮೋಸ್ಟ್ ಇವಾಗ ಜನರ ಸೇವೆಗೆ ಸಿದ್ಧವಾಗಿ ನಿಂತಿದೆ ನೋಡಿ. ಇವಾಗ ಇಲ್ಲಿ ನೋಡಿದ್ರೆ ಇದಿಷ್ಟು ಜಾಗದ ಕೆಳಗಡೆ ಕೂಡ ಅಷ್ಟೇ ಸ್ಪೇಸನ್ನು ಅವರು ಅಂಡರ್ ಗ್ರೌಂಡಲ್ಲಿ ತೆಗೆದುಕೊಂಡಿದ್ದಾರೆ. ಅದು ಒಂದು ಅದ್ಭುತವಾದಂಥ ಒಂದು ಕಾಮಗಾರಿ ಅಂತ ಹೇಳ್ಬೋದು ಅಥವಾ ಯೋಜನೆ. ಯಾಕಂದರೆ ನೋಡಿ ಮೇಲ್ಗಡೆ ಅಷ್ಟೇ ಜಾಗ ಇದ್ದಿದ್ರೆ ಅದು ಹಾಗೇ ವೇಸ್ಟ್ ಆಗಿರೋದು. ಇಲ್ಲಿ ನೋಡಿ ಇದನ್ನು ಅಂಡರ್ ಗ್ರೌಂಡು ಜಾಗವನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡುವಂಥ ಒಂದು ಯೋಜನೆ ಕೂಡ ಸಖತ್ತಾಗಿದೆ. ಇದು ಹೊಸ ತಲೆಮಾರಿನ ಇಂಜಿನಿಯರ್ ತಲೆ ಅಂತ ಹೇಳ್ಬೋದು. ಯಾಕಂದರೆ ಮೊದಲಾದರೆ ಕೇವಲ ಮೇಲ್ಗಡೆ ಇರುವಂಥ ಜಾಗವನ್ನಷ್ಟೇ ಯೂಸ್ ಮಾಡಿಕೊಂಡು ಕೆಳಗಡೆ ಯೂಸ್ ಮಾಡ್ಕೋಬೋದಾಗಿದ್ದಂತಹ ಒಂದು ಆಪ್ಷನನ್ನು ಮಿಸ್ ಮಾಡ್ಕೋತಾ ಇದ್ವಿ. ಬಟ್ ಈ ನಡುವೆ ಆ ಒಂದು ವ್ಯವಸ್ಥೆಯೂ ಕೂಡ ಈ ಬಸ್ ಸ್ಟ್ಯಾಂಡಲ್ಲಿ ನೋಡ್ಬೋದು, ಅಂಡರ್ ಗ್ರೌಂಡ್ ಫೆಸಿಲಿಟಿ. ಪಕ್ಕದಲ್ಲಿ ಮಾಡಿರುವಂಥ ಆಲ್ಟರ್ನೇಟಿವ್ ಬಸ್ ಸ್ಟ್ಯಾಂಡನ್ನು ಕೂಡ ತೋರಿಸ್ತೀನಿ. ಇವಾಗ ನಮಗೆ 5-6 ವರ್ಷದಿಂದ ಎಷ್ಟು ಸಮಸ್ಯೆ ಆಗ್ತಾಯಿತ್ತು ಅನ್ನೋದನ್ನು ಆ ಒಂದು ಜಾಗವನ್ನು ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ನೋಡಿ ಎಷ್ಟು ಕಂಜೆಸ್ಟೆಡ್ ಆದಂಥ ಮತ್ತು ತುಂಬ ಚಿಕ್ಕದಾದಂಥ ಜಾಗ. ಇಲ್ಲಿ ಮಳೆಗಾಲ ಫುಲ್ ಫ್ಲೆಜ್ಡ್ ಮಳೆಗಾಲ ಇದ್ದರೆ ಅಥವಾ ಮೇನ್ ಮಾನ್ಸೂನ್ ಟೈಮಲ್ಲಂತೂ ಇಲ್ಲಿ ಓಡಾಡೋ ಹಾಗೇ ಇರಲ್ಲ. ಅಂಥ ಒಂದು ವರ್ಷ ಜಾಗದಲ್ಲಿ ನಾವು 4-5 ವರ್ಷವನ್ನು ಕಳೆದಿದ್ದು ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಒಂದು ಕಡೆ ಬಸ್ಸುಗಳು ಬಂದು ನಿಂತರೆ ಸರತಿ ಸಾಲಲ್ಲಿ, ಇನ್ನೊಂದು ಕಡೆ ಬಸ್ಸುಗಳ ಬೋರ್ಡ್ ನೋಡೋಕ್ಕೂ ಬಹಳ ಕಷ್ಟ. ಯಾಕಂದರೆ ಇಲ್ಲಿ ನಿಂತ್ಕೊಂಡಿದ್ರೆ ಮಳೆ ಬರ್ತಾ ಇದ್ದಾಗ ಅಲ್ಲೊಂದು ಸಣ್ಣ ರೂಫ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಕಡೆ. ಸೊ ಈ ಕಡೆ ಬಸ್ಗಳ ಬೋರ್ಡ್ ನೋಡೋಕ್ಕೂ ಆಗಲ್ಲ. ಇನ್ವೈಲ್ ಅಂದರೆ ಮಧ್ಯದಲ್ಲಿ ಬಸ್ಗಳು ಹೊರಟೆ ಹೋಗ್ತಾಯಿತ್ತು. ತುಂಬ ಸಲ ನಾನು ಕೂಡ ಬಸ್ ಮಿಸ್ ಮಾಡ್ಕೊಂಡಿದ್ದೀನಿ. ಅಷ್ಟು ದೊಡ್ಡ ಸಮಸ್ಯೆ ಅಂತಂದರೆ ಅಷ್ಟಿಷ್ಟಲ್ಲ ಬಿಡಿ. ಹಾಗೆಯೇ ಬಸ್ನಿಂದ ನಮ್ಗೆ ಮೈಗೆ ಸೇರ್ತಾ ಇದ್ದಂಥ ನೀರು ನೋಡಿ, ಚಿಮ್ತಾ ಇದ್ದಂಥ ನೀರು
ಇಲ್ಲಿಂದ ಚಿಮ್ಮಿದ್ರೆ ಆಲ್ಮೋಸ್ಟ್ ಅಲ್ಲಿ ನಿಂತ್ಕೊಂಡವರಿಗೂ ತಾಗ್ತಾ ಇತ್ತು. ಅಂದರೆ ಮಳೆಗಾಲದ ಸಮಯದಲ್ಲಿ ಅಷ್ಟು ದೊಡ್ಡ ದೊಡ್ಡ ಹಳ್ಳಗಳಿದೆ ಅಲ್ಲಿ. ಹಾಗಾಗಿ ಜನಗಳು ಎಷ್ಟು ತಾಳ್ಮೆಯಿಂದ ಇದ್ದರು ಅನ್ನೋದು ಭಾಳ ಆಶ್ಚರ್ಯ ಅನಿಸುತ್ತೆ. ಒಂದು ದೊಡ್ಡ ಸ್ಟ್ರೈಕೇ ನಡೆಯುತ್ತೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಪಾಪ ಜನರು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾರೆ ಪಾಪ. ಯಾಕಂದರೆ ಇಲ್ಲಿ ರೆಡಿ ಆಗ್ತಾಯಿದೆ, ಮುಂದೊಂದು ದಿವಸ ರೆಡಿ ಆಗ್ಬೋದು, ಏನೋ ಒಂದು ರೆಡಿ ಮಾಡ್ತಾರೆ ಗೌರ್ಮೆಂಟು ಅಂತ ಒಂದು ಆಸೆ ಇಟ್ಕೊಂಡು ಸಮಸ್ಯೆಗಳನ್ನು ಬದಿಗೆ ಹೊತ್ಕೊಂಡು ಹಾಗೇ ಅಡ್ಜಸ್ಟ್ ಮಾಡ್ಕೊಂಡು ಓಡಾಡ್ತಾಯಿದ್ರು. ಬಟ್ ಇವಾಗ ಫೈನಲಿ ಒಂದು ಬ್ಯೂಟಿಫುಲ್ ಆದಂಥ ಶಿರಸಿಯ ಬಸ್ ಸ್ಟ್ಯಾಂಡ್ ರೆಡಿ ಆಗಿದೆ ನೋಡಿ. ಸೊ ನೀವು ಕೂಡ ಶಿರಸಿಗೆ ಬಂದರೆ ಹಳೆ ಬಸ್ ಸ್ಟ್ಯಾಂಡಿಗೆ ಭೇಟಿ ಕೊಡಿ. ಇದೇನು ದೇವಸ್ಥಾನ ಅಲ್ಲ, ಎಲ್ಲ ಕಡೆ ಇರುವಂಥ ಒಂದು ನಾರ್ಮಲ್ ಫೆಸಿಲಿಟಿನೇ, ಗೌರ್ಮೆಂಟ್ ಫೆಸಿಲಿಟಿ. ಆದರೆ ನಮ್ಮೂರು ನಮ್ಮ ಶಿರಸಿ, ಹಾಗಾಗಿ ನನಗೂ ಕೂಡ ಹೆಮ್ಮೆ ಅನಿಸುತ್ತೆ ಈ ಒಂದು ಜಾಗದಲ್ಲಿ ಒಳ್ಳೆಯ ಬಸ್ ಸ್ಟ್ಯಾಂಡು ಇವಾಗ ರೆಡಿ ಆಗ್ತಾ ಇರೋದನ್ನು ನೋಡಿ. ತುಂಬ ನೆನಪುಗಳು ಕೂಡ ಇದೆ, ಸ್ಕೂಲ್ ಡೇಸಿಂದ ಹಿಡಿದು ಆಮೇಲೆ ಕಾಲೇಜ್ ಡೇಸಿಂದ ಹಿಡಿದು ಇವಾಗ ಶಿರಸಿಯಿಂದ ಬೆಂಗಳೂರಿಂದ ಶಿರಸಿ ಓಡಾಡುವಾಗಲೂ ಕೂಡ ಈ ಒಂದು ಜಂಕ್ಷನ್ ಏನಿದೆ ಬಹಳ ಒಂದು ವಿಶೇಷವಾದಂಥ ಜಾಗ. ಹಾಗಾಗಿ ಈ ಒಂದು ಗುಡ್ ನ್ಯೂಸ್ ನಮಗಾಗಿ ನಿಮಗಾಗಿ